2 ಹನಿ ಆಲೂಗೆಡ್ಡೆ ರಸಕ್ಕೆ ಈ ಪುಡಿನ ಬೆರೆಸಿದ್ರೆ ಸಾಕು. ನಿಮಗೆ ವರ್ಷ 2 ವರ್ಷ ಆದರೂ ಬಿಳಿ ಕೂದಲು ಬರಲ್ಲ. ನಿಮಗೆ ನೀರು ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಪಿಚ್ ಬ್ಲ್ಯಾಕು ಕಪ್ಪು ಕಲರ್ ಆಗುತ್ತೆ. ಆಲೂಗೆಡ್ಡೆ ರಸಕ್ಕೆ ಈ ಪುಡಿ ಒಂದು ಬೆರೆಸಿ ಸಾಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ವರ್ಷ ಆದರೂ ಹೋಗದೇ ಇರೋಂಥ ಅದ್ಭುತವಾದ ಹೇಳಿ 60-70 ವರ್ಷ ಆದರೂ ನಿಮಗೆ ಬಿಳಿ ಕೂದಲು ಬರಲ್ಲ. ಇದು ಒಂದು ಡೈ ಹಚ್ಕೊಂಡ್ರೆ ಸಾಕು. ಇದು ಮಾಡಿರೋದು ಎಲ್ಲ ಆಯುರ್ವೇದಿಕ್ ಪದಾರ್ಥಗಳಿಂದ. ಕೇವಲ 2 ಹನಿ ಆಲೂಗೆಡ್ಡೆ ರಸನ ನೀವು ಈ ಪುಡಿಗೆ ಬೆರೆಸಿದ್ರೆ ಸಾಕು. ನಿಮಗೆ 80-90 ಆದರೂ ಬಿಳಿ ಕೂದಲು ಬರಲ್ಲ. ವರ್ಷಕ್ಕೊಂದ್ಸಲ ಹಾಕೋಬೋದು ಈ ಅದ್ಭುತವಾದ ಹೇರ್ ಡೈ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯೂಸ್ ಮಾಡೋಂಥ ಅದ್ಭುತವಾದ ಹೇರ್ ಡೈ ಅಂತೀನಿ. ಬಟ್ ಅವನೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಲ್ಲಿ ಆ ಪುಡಿ ಒಂದು ಮಾಡಿಟ್ಕೊಂಡ್ರೆ ನಿಮಗೆ ಅದಕ್ಕೊಂಚೂರು ನೀರು 1 ಸ್ಪೂನ್ ಏನೂ ಹಾಕ್ಬಿಡಿ, ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿಟ್ಕೊಳ್ಬೋದು. ಆ ಸೀಕ್ರೆಟ್ ಡೈ ಪುಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡೋಕ್ಕೆ ಮುಂಚೆ ಕೆಲವೊಂದು ಪದಾರ್ಥಗಳನ್ನ ನಾನು ಹೇಳಿರ್ತೀನಿ. ಅದಕ್ಕೆ ಯಾವುದೇ ರೀತಿಯಾದ ಆಲ್ಟರ್ನೇಟಿವ್ ಇಲ್ಲ. ಇದಕ್ಕೆ ನೀವು ಹಚ್ಕೊಂಡು ಇನ್ಸ್ಟೆಂಟಾಗೂ ಹಚ್ಕೋಬೋದು. ಮತ್ತು ಇನ್ಸ್ಟೆಂಟ್ ಬೇಡ ಹೇಮಾ, ನಾವು ನಾರ್ಮಲಾಗಿ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ತೀವಿ ಅಂದರೆ ಆ ಆಪ್ಷನ್ನು ಇದೆ ಇವತ್ತಿನ ವೀಡಿಯೋಲಿ. ಸೊ 2 in 1 ಹೇರ್ ಡೈ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿ ಎಲ್ಲ ಆಯುರ್ವೇದಿಕ್ ಹರ್ಬಲ್ಸಲ್ಲಿ ಮಾಡಿರೋ ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲೊಂದು ಆಲೂಗೆಡ್ಡೆನ ತೊಳ್ಕೊಂಡು ಸಿಪ್ಪೆ ಸಮೇತ ತುರ್ಕೋತಾ ಇದ್ದೀನಿ. ಅಂದರೆ ಕೊಳ್ತೋಗಿರೋದು ಹಸಿರು ಕಲರ್ ಇರಬಾರ್ದು ಆಲೂಗೆಡ್ಡೆ ಅಂಥದ್ದು ತೊಗೊಳ್ಳಿ. ಇಲ್ಲಿ ಈರುಳ್ಳಿ ಸಿಪ್ಪೆ, ರೋಸ್ಮೇರಿ, ಕರ್ಬೇವಿನ ಸೊಪ್ಪು, ನಾಟಿ ಕರ್ಬೇವಿನ ಸೊಪ್ಪು ಆಯಿತಾ, ಆರ್ಗ್ಯಾನಿಕ್ದು ಸಿಗುತ್ತೆ ಆನ್ಲೈನಲ್ಲೆಲ್ಲ. ಮತ್ತು ಮೆಂತ್ಯ, ಆಲೂಗೆಡ್ಡೆನ ತುರ್ಕೋಬೇಕು. ಒಂದು ಎಳೆಯದು ತೊಗೊಂಡಿದ್ದೀನಿ ತೊಳ್ಕೊಂಡು. ಓಕೆ, ಇಷ್ಟನ್ನು ನಾನು ಐರನ್ ಬಾಣಲಿ ಅಥವಾ ಐರನ್ ತವದಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಶುದ್ಧೀಕರಣ ಮಾಡ್ಕೋತಾ ಇದ್ದೀನಿ. ಕಪ್ಪಾಗಬೇಕು ಅಲ್ಲಿವರೆಗೂ ಅದನ್ನು ಐರನ್ ಪಾತ್ರೆಯಲ್ಲೇ ಅದನ್ನು ಹುರ್ಕೋಬೇಕಾಗತ್ತೆ. ಸ್ಟೆಪ್ ನಂಬರ್ 1 ಟು ಬಿ ನೋಟೆಡ್ ಆಯಿತಾ. ರೋಸ್ಮೇರಿ ಹಾಕಿದ್ದೀನಿ. ಎಲ್ಲ ಒಂದು ಏನಂತೀವಿ 1 ಚಮಚದಷ್ಟು ರೋಸ್ಮೇರಿ. ಓಕೆ, 1 ಬಟ್ಲಷ್ಟು ಈರುಳ್ಳಿ ಸಿಪ್ಪೆ, 1 ಬಟ್ಲಷ್ಟು ಕರ್ಬೇವಿನ ಸೊಪ್ಪು, 1 ಚಮಚದಷ್ಟು ಮೆಂತ್ಯ ಕಾಳುಗಳನ್ನ ಹಾಕಿ. ಮತ್ತು ಇಲ್ಲಿ ನಾನು ಕಲೋಂಜಿ ಆಗಲಿ ಆನಿಯನ್ ಸೀಡ್ಸ್ ಆಗಲಿ ಬಳಸ್ತಿಲ್ಲ ಆಯಿತಾ. ಈಗ ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ. ಇದನ್ನು ರಸ ಇಂಟ್ಕೊತೀನಿ. ಈ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ಚಿಕ್ಕ ಟಿಪ್ಸು. ಅಂದರೆ ಇದು ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ನಮಗೆ ಪೌಡರ್ ರೆಡಿ ಇದ್ದು ನಾವು ಕಲಸಿ ಅದನ್ನು ರೆಸಿಪಿಗೆ ರೆಡಿ ಮಾಡ್ಕೊಬಿಡ್ಬೇಕು ಆಯಿತಾ. ಅದು ಸ್ಟೆಪ್ ನಂಬರ್ 1 ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ತೀನಿ. ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ಆಲೂಗೆಡ್ಡೆ ಹಸಿರು ಕಲರ್ದು ಮೊಳಕೆ ಬಂದಿರೋದು ಆಲೂಗೆಡ್ಡೆ ದಯವಿಟ್ಟು ತಗೋಬೇಡಿ, ನಿಮಗೆ ಅದು ಕಪ್ಪು ಕಲರ್ ಬರೋಲ್ಲ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ, ಅಂದರೆ ಕರಗಲಾಗಿದೆ. ಈಗ ನಾನಿಲ್ಲಿ ಬಾದಾಮಿ ಅಥವಾ ವಾಲ್ನಟ್ ಯಾವುದೂ ಯೂಸ್ ಮಾಡ್ತಿಲ್ಲ. ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಆಲೂಗೆಡ್ಡೆ ರಸಕ್ಕೆ ಈ ಪುಡಿನ ಬೆರೆಸಿ ಅಂತ. ಅದೇ ಆ ಪುಡಿಯ ಮ್ಯಾಜಿಕ್ ಪುಡಿ ಅಂತಲೇ ಹೇಳ್ತೀನಿ ಅದನ್ನು ಆಯಿತಾ. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ಟೆಪ್ ನಂಬರ್ 2 ಟು ಬಿ ನೋಟೆಡ್ ಆಯಿತಾ. ಸೊ ಇದು ಶ್ರೀಗಂಧ ಆಗಲಿಲ್ಲ ಅಂದರೆ ನೀವು ಒಂದು ಮಲ್ಬಟ್ಟೆ ತೊಗೊಂಡು ಜರಡಿ ಇಟ್ಕೊಳ್ಬೇಕಾಗತ್ತೆ. ನಾನು ಮಿಕ್ಸಿಲಿ ಅದು ಶ್ರೀಗಂಧದ ಥರ ಪೌಡ್ರ್ ಆಗುತ್ತೆ. ಸೊ ಮಲ್ಬಟ್ಟೆ ನೆಸೆಸಿಟಿ ನನಗಿಲ್ಲ. ಇಲ್ಲ ಅಂದಿದ್ದ ಪಕ್ಷದಲ್ಲಿ ನೀವು ಒಂದು ಮಲ್ಬಟ್ಟೆ ಸಹಾಯದಿಂದ ಇದು ಮಾಡ್ಕೋಬೋದು ಆಯಿತಾ. ಇದನ್ನು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಈಗ ಈ ಪುಡಿನ ನಾನು ಆ ಸೀಕ್ರೆಟ್ ಟಿಪ್ ನೋಡಿ, ಇಲ್ಲಿ 1 ಚಮಚದಷ್ಟು ಆಮ್ಲ ಪುಡಿ ತೊಗೊಂಡಿದ್ದೀನಿ. ಇದು ಅಂಗಡಿದಲ್ಲ, ನಾನು ನಲ್ಲಿಕಾಯಿನ ತಂದು ತೊಳೆದು ಒಣಗಿಸಿ ಬಿಸಿಲಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಸೊ ಇದರಲ್ಲಿ 100ಗಿಂತ 1000% ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಈ ಶುದ್ಧೀಕರಣ ಮಾಡ್ಕೊಂಡಿರೋದನ್ನ ಆಮ್ಲ ಪುಡಿಗೆ ಬೆರೆಸಿ ಇದಕ್ಕೆ ನಾನು ಆಲೂಗೆಡ್ಡೆ ರಸದಲ್ಲಿ ಮಿಕ್ಸ್ ಮಾಡ್ತಿರೋದು. ಯಾವುದೇ ರೀತಿಯಾದ ನೀರು ಏನೂ ಹಾಕ್ತಾ ಇಲ್ಲ ಆಯಿತಾ. ಆಲೂಗೆಡ್ಡೆ ರಸ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದು ಒಂದು ಐರನ್ ಬಾಣಲಿಲಿ ಇದನ್ನು ಕಲಸಿ 12 ಗಂಟೆ ಕಾಲ ಬಿಟ್ಟುಬಿಡಬೇಕು. 12 ಅವರ್ಸ್ ಆದಮೇಲೆ ಇದನ್ನು ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇನ್ಸ್ಟೆಂಟಾಗಿ ಅಪ್ಲೈ ಮಾಡಿ 10 ನಿಮಿಷದಲ್ಲಿ ಸ್ನಾನ ಮಾಡ್ಬೋದು. 80-90 ಆದರೂ ಬೇಡಿ ಕೂತು ಬುಡದಿಂದ ಬರಲ್ಲ. ಮತ್ತು ವರ್ಷಕ್ಕೊಂದ್ಸಲ ನೀವು ಹೇರ್ ಡೈ ಹಾಕ್ಕೊಂಡು ಸಾಕು. ಬಟ್ ಅವ್ನು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಯಿತಾ. ನೋಡಿ, ಇದು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 12 ಗಂಟೆ ಕಾಲ ಇಡೀ ರಾತ್ರಿ ಮುಚ್ಚಿಟ್ಬಿಡಿ ಆಯಿತಾ. ಆವಾಗ ಆಕ್ಸಿಜನ್ ಪಾಸ್ ಆಗೋಲ್ಲ, ಒಳ್ಳೆ ಕಲರ್ ಬರುತ್ತೆ ನಿಮಗೆ. ಓಕೆ, ಈಗ 12 ಅವರ್ಸ್ ಇದನ್ನು ಮುಚ್ಚಿಟ್ಬಿಡೋಣ ಒಂದು ತಟ್ಟೆಯಲ್ಲಿ. ಆಕ್ಸಿಜನ್ ಪಾಸ್ ಆಗಬಾರ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ಥರ ಇದೆ ಓಕೆನಾ. ಇದಕ್ಕೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಂಬರ್ 2 ಅಂತಲೇ ಹೇಳ್ಬೋದು ಓಕೆನಾ. ನೋಡಿ ತಿಕ್ನೆಸ್ ನೋಡಿ ಯಾವ ರೀತಿ ಇದೆ ಅಂತ ಓಕೆನಾ. ನಾನು ಇನ್ಫ್ಯಾಕ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ಅದನ್ನು ಕೈಯಲ್ಲಿ ತೊಳೆದು ಸಹ ತೋರಿಸಿದ್ದೀನಿ ನಿಮಗೆ. ಬೇಕಿದ್ದರೆ ನಂದು ಸ್ವಲ್ಪ ಡ್ರೈ ಕೂದಲು ಡ್ರೈ ಇದ್ದರೆ 1 or 2 ಡ್ರಾಪ್ಸ್ ಇದು ಹಾಕ್ಕೊಳ್ಳಿ, ಕೊಬ್ಬರಿ ಎಣ್ಣೆ ಅಥವಾ ಅಲೋವೆರಾ ಜೆಲ್. ನಾನು ಕೊಬ್ಬರಿ ಎಣ್ಣೆ ಅಲೋವೆರಾ ಜೆಲ್ ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ನೋಡಿ ಕೈಯಲ್ಲೇ ನೀರು ಹಾಕಿ ತೊಳೆದ್ರೂ ಹೋಗಲ್ಲ ಅದು, ಯಾಕೆಂದರೆ ನಾನು ಮಾಡಿರೋದು ಪರ್ಫೆಕ್ಟ್ ಮೆಜರ್ಮೆಂಟ್, ಪರ್ಫೆಕ್ಟ್ ಅಳತೆ ಅಂತ ಹೇಳ್ತಾ ಫಸ್ಟು ಕೂದಲಲ್ಲಿ ಹಚ್ಬಿಡೋಣ ಬನ್ನಿ.
ಫಸ್ಟು ಎಲ್ಲೆಲ್ಲಿ ಬಿಳಿ ಕೂದಿದೆ ನೋಡ್ಕೊಳ್ಳಿ ನೀಟಾಗಿ, ಓಕೆನಾ. ಸೊ ನನಗೆ ಬುಡದಲ್ಲಿ ಬಿಳಿ ಕೂದಿದೆ ಮತ್ತು ಮುಂಭಾಗದಲ್ಲಿದೆ, ಫುಲ್ ಲೆಂತ್ ಹೇರಲ್ಲಿ ಬಿಳಿ ಕೂದಲು ಇಲ್ಲ. ಓಕೆ, ಯೂಶ್ವಲಿ ಲೇಡೀಸ್ಗೆಲ್ಲ ಮುಂಭಾಗದಲ್ಲೇ ಜಾಸ್ತಿ ಬಿಳಿ ಕೂದಲು ಬರೋದು. ಸೊ ಆಫ್ಟರ್ 40 ಕಾಮನ್ ಅದು ಅಲ್ವಾ. ಸೊ ಈಗ ನಮ್ಮ ಕಾನ್ಸಂಟ್ರೇಷನ್ ಫಸ್ಟು ಬುಡಕ್ಕೆ ಮಾತ್ರ ಇರಬೇಕು, ಓಕೆನಾ. ಸೊ ಬನ್ನಿ ಈಗ ಬುಡಕ್ಕೆಲ್ಲ ಹಚ್ಚೋಣ. ಫಸ್ಟ್ ಅದಕ್ಕೆ ನಾನು ನಿಮ್ಮ ಜೊತೆ ಬಿಳಿ ಕೂದಲನ್ನು ಶೇರ್ ಮಾಡಿದ್ದೆ. ನೀಟಾಗಿ ಇದನ್ನು ಅಪ್ಲೈ ಮಾಡಿಬಿಟ್ಟು ಏನಿಲ್ಲ, ಒಂದು 10 ನಿಮಿಷ ಇದನ್ನು ಬಿಟ್ಟರೆ ಸಾಕು. ಮಿನಿಮಮ್ 10 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ, ಬಟ್ 12 ಗಂಟೆಗಳ ಕಾಲ ಮುಚ್ಚಿಡಬೇಕು, ಅದಂತೂ ಖಂಡಿತ, ಓಕೆನಾ. ಇದಿಷ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಯಾರಾದರೂ ಹೆಲ್ಪ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ಗ್ಲೌಸ್ ಹಾಕ್ಕೊಂಡು ನೀವೇ ಮಾಡ್ಕೋಬೋದು, ಆಯಿತಾ. ಕೈಯೆಲ್ಲ ಕಲರ್ ಆಗುತ್ತೆ ಅಂತ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಓಕೆ, ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ ಸಹಾಯದಿಂದನೂ ಹಾಕ್ಕೋಬೋದು. ಈಗ ನೀಟಾಗಿ ಎಲ್ಲ ಕಡೆ ಒಂದೊಂದು ಏನಂತೀವಿ, ಎಲ್ಲೆಲ್ಲಿ ಬಿಳಿ ಕೂದಲು ನಿಮ್ಮ ಜೊತೆ ಶೇರ್ ಮಾಡೋದು, ಒಂದು 5 ರಿಂದ 6 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನೀಟಾಗಿ ಎಲ್ಲ ಕಡೆ ನೀವು ಹಚ್ಚಬೇಕು ಈ ಡೈನ, ಆಯಿತಾ. ಸೊ ಇದು 60, 70, 80 ಆದರೂ ನಿಮಗೆ ಬುಡದಿಂದ ಬಿಳಿ ಕೂದಲು ಬರೋಲ್ಲ. ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳು, ಇದರಲ್ಲಿ ಏನೋ ಆರ್ಟಿಫಿಷಿಯಲ್ ಏನಂತೀವಿ ಕೆಮಿಕಲ್ಸ್ ಇಲ್ಲ, PPT ಇಲ್ಲ, ಅಮೋನಿಯಾ ಇಲ್ಲ, ಎಂಥದ್ದು ಇಲ್ಲ, ಓಕೆನಾ. ನೀಟಾಗಿ ಅಪ್ಲೈ ಮಾಡಿಬಿಟ್ಟು, ಓಕೆ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಬ್ಯಾಂಡ್ ಹಾಕೊಂಬಿಡಿ, ಓಕೆನಾ. ಮತ್ತು ಇದನ್ನು ವಾಶ್ ಮಾಡಬೇಕಾದ್ರೆ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ. ನೀವು ₹2, ₹1 ಶ್ಯಾಂಪು ತೊಗೊಂಬಂದು ಹಾಕ್ಕೊಂಡು ಉಜ್ಜಿದ್ರೆ ಡೈ ಹೊಟ್ಟೋಗುತ್ತೆ. ನಾನು ಈಗಾಗಲೇ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಆಮ್ಲಾ ಶ್ಯಾಂಪು ಅದು ಮಾಡಿಟ್ಕೊಂಡು, ಅದು ಮೈಲ್ಡ್ ಶ್ಯಾಂಪು, ಓಕೆನಾ. ಸುಮಾರು ಜನ ತೊಗೊಂಡಿದ್ದಾರೆ, ನೀವು ಅದನ್ನು ಯೂಸ್ ಮಾಡಿ. ಆವಾಗ ನೀವೇ ಹೇಳ್ತೀರಾ, ಹೌದು ಹೇಮ ನೀನು ಕರೆಕ್ಟು, 6 ತಿಂಗಳು 8 ತಿಂಗಳಾದರೂ ಡೈ ಹೋಗಲ್ಲ. ಯಾಕೆ ಗೊತ್ತಾ, ನಾವಲ್ಲಿ ಕೆಮಿಕಲ್ ಹಾಕ್ತಿಲ್ಲ, ನಾವು ಹಚ್ಕೊಳ್ತಿರೋ ಡೈನೂ ವಿತೌಟ್ ಕೆಮಿಕಲ್ಲು. ನಾವು ಯೂಸ್ ಮಾಡ್ತಿರೋ ಶ್ಯಾಂಪೂನು ಅಷ್ಟೇ ಕೆಮಿಕಲ್ ಫ್ರೀ ಇದ್ದರೆ ನಮಗೆ ಡೈ ಹೋಗೋ ಚಾನ್ಸಸ್ಸೇ ಇಲ್ಲ. ಈ ಪಾಯಿಂಟ್ನ ತುಂಬ ನೋಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಇಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಡೈ ಏನೋ ನಾವು ಆಯುರ್ವೇದದ್ದು ಹೇಳ್ಕೊಡ್ತೀವಿ, ಹರ್ಬಲ್ ಹೇಳ್ಕೊಡ್ತೀವಿ, ನೀವು ಕೆಮಿಕಲ್ ಶ್ಯಾಂಪು ಹಾಕಿದ್ರೆ ಹೊಟ್ಟೋಗುತ್ತೆ ಅದು. ಸೊ ಆಮ್ಲಾ ಶ್ಯಾಂಪು ಮನೆಯಲ್ಲೇ ಮಾಡ್ಕೊಳ್ಳಿ, ಇದ್ರ ವೀಡಿಯೋನಿದೆ, ಓಕೆ. ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲಾದರೂ ನಿಮಗೆ ಬಿಳಿ ಕೂದಲು ಕಾಣ್ತಿದೆಯಾ? ಎಲ್ಲೂ ಕಾಣ್ತಿಲ್ಲ. ನಾನು ಎಲ್ಲೆಲ್ಲಿ ಬಿಳಿ ಕೂದಲು ನಿಮ್ಮ ಜೊತೆ ಶೇರ್ ಮಾಡಿದ್ನೋ ಅಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ ಡೈನ, ಓಕೆನಾ. ಆರ್ಗ್ಯಾನಿಕ್ ಹರ್ಬಲ್ ಹೇರ್ ಡೈ ಇದು, ಏನೂ ಕೆಮಿಕಲ್ ಇಲ್ಲ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಯೂಸ್ ಮಾಡ್ಬೋದು. 10 to 30 ಮಿನಿಟ್ಸ್, ಅರ್ಧ ಗಂಟೆ ಬಿಟ್ಟರೆ, ಇನ್ನೂ 1 ಅವರ್ ಬಿಟ್ಟರೆ ಇನ್ನೂ ಏನು ತೊಂದರೆ ಇಲ್ಲ, ಆಯಿತಾ. ಏನೂ ಡ್ಯಾಮೇಜ್ ಆಗೋಲ್ಲ, ಕೂದಲು ಬೆಳವಣಿಗೆ ಆಗುತ್ತೆ, ಓಕೆನಾ. ನೋಡಿ ಎಲ್ಲಾದರೂ ನಿಮಗೆ ಬಿಳಿ ಕೂದಲು ಅದು ರೂಟಿಂದ ಕಪ್ಪಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು. ಅದರಲ್ಲಿ ಏನು ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಅಮೋನಿಯಾ ಇಲ್ಲ, PPT ಇಲ್ಲ. ಬಟ್ ಅವನ ಸೋಷಿಯಲ್ ಪ್ಲಾಟ್ಫಾರ್ಮ್ ಪಾಸ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋ ಅಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸಿದೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲ್ಲ. ಹೊಸ ಪ್ರಿಯರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೀವು ಹೈಪ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಏನು ಪಾಯಿಂಟ್ಸ್ ಬರುತ್ತೆ ಅಷ್ಟೇ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಜೋಬ್ಗೆ ₹1 ಕತ್ರಿ ಬೀಳಲ್ಲ ಅಂತ ಹೇಳ್ತಾ ಹೋಗಿ ಬರಲ್ಲ.